ಸಾಲದ ಹಣವನ್ನು ವಾಪಸ್ ಕೊಡದೇ ಇದ್ದಿದ್ದಕ್ಕೆ ವೃದ್ಧೆಯೊಬ್ಬರಿಗೆ ಟಾರ್ಚರ್ ಕೊಟ್ಟಿರುವಂಥ ಘಟನೆ ಗದಗ ಜಿಲ್ಲೆಯಲ್ಲಿ ನಡೆದಿದೆ. ವೃದ್ಧೆಯನ್ನ ಮನೆಯಿಂದ ಹೊರಹಾಕಿ ಬಡ್ಡಿ ದಂಧೆಕೋರ ತನ್ನ ಆಟಾಟೋಪವನ್ನು ತೋರಿಸಿರುವುದು ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆ. ಕೇವಲ 10,000 ಸಾಲ ಪಡ್ಕೊಂಡಿದ್ರು ಉಷಾದೇವಿ ಅಂತ. ಮೌಲಾ ಸಾಬ್ ಎಂಬಾತನ ಬಳಿ ಕೈ ಸಾಲ ಪಡ್ಕೊಂಡಿದ್ರು. ಅದನ್ನು ಅವರಿಗೆ ತೀರಿಸೋದಕ್ಕೆ ಕಷ್ಟ ಆಗಿತ್ತು. ಆ 10,000 ಸಾಲಕ್ಕೆ ಮನೆಗೆ ಬೀಗ ಹಾಕಿ ವೃದ್ಧೆಯನ್ನು ಮನೆಯಿಂದ ಹೊರಗೆ ಹಾಕಿರೋದು. ಸದ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ವೃದ್ಧೆ ಉಷಾದೇವಿ. ನೋಡ್ತಾ ಇದ್ದೀರಿ, ಮನೆಗೆ ಬೀಗ ಹಾಕಿದ್ದಾರೆ. 10,000 ಸಾಲಕ್ಕೆ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನು ಮನೆಯಿಂದ ಹೊರಗೆ ಹಾಕಿರೋದು. ನನಗೆ ಸ್ವಲ್ಪ ನನ್ನ ತಮ್ಮಂಗೆ ಇದ್ರು ಅಂದರೆ ನನಗೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ. ಸಾಲ ಬಿಟ್ಟಿದ್ದೆ, ನಾನು ಸಾಲ ಇಸ್ಕೊಂಡಿದ್ದೆ 10,000. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಇಲ್ಲೀಗಲ್ ಆಗಿ ಸಾಲ ಕೊಟ್ಟಿರೋದೇ ತಪ್ಪು. ಯಾಕಂತಂದ್ರೆ ಲೈಸೆನ್ಸ್ ಇದ್ದವರು ಮಾತ್ರ ಈ ವ್ಯವಹಾರ ಮಾಡಬೇಕು. ಯಾರೋ ಹೆಂಗೋ ಸಾಲ ಕೊಟ್ಟು ವ್ಯವಹಾರ ಮಾಡಿ ಮನೆಗೆ ಬೀಗ ಹಾಕ್ತಾರೆ ಅಂತಂದ್ರೆ ಆತನ ದರ್ಪ ಎಷ್ಟಿದೆ? ಪೊಲೀಸರೇನು ಸತ್ತು ಹೋಗಿದಾರ ಗದಗದಲ್ಲಿ? ಹೌದು ರಕ್ಷಿತ್, ಗದಗ್ನಲ್ಲಿ ಸಾಕಷ್ಟು ಈ ತರದ ಏನು ಬಡ್ಡಿ ದಂಧೆಕೋರ ಹಾವಳಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಹಲವು ವರ್ಷಗಳಿಂದ ಈ ತರ ಇಲ್ಲಿಗಲ್ ಆಗಿ ಬಡ್ಡಿ ದಂಧೆಯನ್ನ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಇಂಟ್ರೆಸ್ಟ್ ಅನ್ನ ಹಾಕಿ ವಾರದ ಬಡ್ಡಿ, ತಿಂಗಳ ಬಡ್ಡಿ, ಈ ತರ ದಿನದ ಬಡ್ಡಿ ಕೂಡ ಈ ತರ ಹಾಕಿ ಸುಮಾರು 5 ರಿಂದ 10 ರೂಪಾಯಿ 20 ರೂಪಾಯಿವರೆಗೂ ಬಡ್ಡಿ, ಸುಮಾರು 50 ರೂಪಾಯಿವರೆಗೂ ಬಡ್ಡಿ ಹಾಕಿರುವಂತ ಉದಾಹರಣೆಗಳು ಕೂಡ ಇರುವಂತದ್ದು. ಹೀಗಾಗಿ ಈಗ ಮಹಿಳೆ ಅಂದ್ರೆ ವೃದ್ಧೆ 65 ವರ್ಷದ ವೃದ್ಧೆ ಏನು ಗದಗ ಜಿಲ್ಲೆಯ ರೋಣಪಟ್ಟಣದಲ್ಲಿ ಇರ್ತಕ್ಕಂಥ ಉಷಾದೇವಿ ಅಂತೇಳಿ 65 ವರ್ಷದ ವೃದ್ಧೆಗೆ ಏನು ಮೌಲಾ ಸಾಬ್ ಅನ್ನುವಂತ ಒಬ್ಬ ವ್ಯಕ್ತಿ ಬಡ್ಡೆ ದಂಧೆಕೋರ ಏನು ಆತ 10,000 ರೂಪಾಯಿ ಬಡ್ಡಿ ಸಾಲ ಕೊಟ್ಟಿದ್ದ ಕಳೆದ 1 ವರ್ಷದಿಂದ. ಆತರ ಅಜ್ಜಿ ಏನು ಇರೋ ಬರೋದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಅಂದ್ರೆ ಆಕಿಗೆ ಮಾಸಾಸನ ಬರ್ತಾ ಇದೆ, ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಆಕೆ ಬಡ್ಡಿ ಕಟ್ಕೊಳ್ತಾ ಬರ್ತಾ ಇದ್ಲು. ಮತ್ತೆ ಸ್ವಲ್ಪ ಒಂದಿಷ್ಟು ಸಾಲ ಉಳಿದಿತ್ತು, ಆದ್ರೆ ಆತ ಬಡ್ಡಿಯನ್ನ ಪೂರ್ತಿ ಸಾಲ ತೀರಿಸಲೇಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದ. ಆದ್ರೆ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡ್ರಿ ತುಂಬ್ತೀನಿ ಅಂತ ಹೇಳ್ತಾ ಇದ್ಲು ಅಜ್ಜಿ. ಆದ್ರೆ ಆತ ಕಾಲಾವಕಾಶ ಕೊಡದೆ ಆಕೆಯ ಮನೆಯನ್ನೇ ಹೊಡಿಬೇಕನ್ನುವಂತ ನಿಟ್ಟಿನಲ್ಲಿ ಆತ ಪ್ರಯತ್ನ ಮಾಡ್ತಾ ಇದ್ದಾನಂತ ಆರೋಪ ಇರುವಂತದ್ದು. ಹೀಗಾಗಿ ಆಕೆಯ ಮನೆಗೆ ಬೀಗ ಹಾಕಿ ಆಕೆಯನ್ನ ಹೊರಗೆ ಹಾಕಿರುವಂತದ್ದು. ಹೀಗಾಗಿ ಈ ಪೊಲೀಸರು ಕೂಡ ಎಚ್ಚೆತ್ಕೊಂಡು ಈಗಾಗಲೇ ಆತನನ್ನ ಏನು ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಜ್ಜಿ ಈಗ ಏನು ಮನೆಗೆ ಬೀಗ ಹಾಕಿದ್ರು ಆ ಬೀಗ ತೆಗೆಸಿ ಅಜ್ಜಿಯನ್ನು ಕೂಡ ಮನೆಯೊಳಗೆ ಈಗ ಪೊಲೀಸರು ಬಿಟ್ಟಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ಏನಿದೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಆಕೆಯನ್ನ ಏನು ಕೇಸ್ ಇದೆ ಅದ್ರ ಬಗ್ಗೆ ತನಿಖೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ ಅಂತ ಪೊಲೀಸರು ಕೂಡ ಮಾಹಿತಿ ನೀಡಿರುವಂತದ್ದು. ರಕ್ಷತ್, ಧನ್ಯವಾದ ಸುರೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.